ಎಲ್ಲರಿಗೂ ಜೈ ಭೀಮ್. ಏನಿವತ್ತು ರಾಜ್ಯ ಸರ್ಕಾರ ಇವತ್ತೇನು ಬಲಗೈ ಜನಾಂಗಕ್ಕೆ ಸಂಬಂಧಿಸಿದಂತೆ ಮತ್ತು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇವತ್ತೇನು ನಮಗೆ ಮರಣ ಶಾಸನವನ್ನು ಬರೆಸೋದ್ರ ಮುಖಾಂತರ ನಾಗಮೋಹನ್ ದಾಸ್ ವರದಿಯನ್ನು ಎತ್ತಿಡ್ದಿರ್ತಕ್ಕಂಥದ್ದು ತುಂಬ ಖಂಡನೀಯ. ಕಾರಣ, ನಾಗಮೋಹನ್ ದಾಸರವರು ಏನು ಒಳ ಮೀಸಲಾತಿ ಮರುಸ್ಥಾಪನೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಒಂದು ಆಯೋಗವನ್ನು ರಚನೆ ಮಾಡಿತ್ತು. ಇದು ಕೇವಲ ಅಂಕಿಅಂಶಗಳನ್ನು ಒಳಗೊಂಡು ಸನ್ಮಾನ್ಯ ನಾಗಮೋಹನ್ ದಾಸರವರು ವರದಿಯನ್ನು ನೀಡಿರ್ತಕ್ಕಂಥದ್ದು. ಇವತ್ತು ಬಲಗೈ ಜನಾಂಗದ 101 ಜಾತಿಗಳಿಗೆ ಸಂಬಂಧಿಸಿದಂತೆ ಎಲ್ಲ ಲಕ್ಷಾಂತರ ಜನ ಏನಿವತ್ತು ರಾಜ್ಯದಲ್ಲಿ ವಾಸ ಮಾಡ್ತಾಯಿದ್ದೀರಿ, ಎಲ್ಲರೂ ಇವತ್ತು ವಂಚಿತರಾಗ್ತಾಯಿದ್ದೀವಿ ಮೀಸಲಾತಿಯಿಂದ. 2024ರಲ್ಲಿ ಏನು ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿಯನ್ನು ಜಾರಿಗೆ ತರೋದಕ್ಕೆ ಆಯಾ ರಾಜ್ಯ ಸರ್ಕಾರಗಳಿಗೆ ಅಧಿಕಾರವನ್ನು ನೀಡಿತ್ತು, ಅದಿವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ದುರುಪಯೋಗ ಆಗ್ತಾಯಿದೆ. 2025ರಲ್ಲಿ ನಾಗಮೋಹನ್ ದಾಸರವರು ನೀಡಿರ್ತಕ್ಕಂಥ ವರದಿ ಕೇವಲ ಒಂದು ಸಮುದಾಯಕ್ಕೆ ಅಥವಾ ಆ ಸಮುದಾಯನ ಓಲೈಕೆ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ವರದಿಯನ್ನು ನೀಡಿದಂತೆ ಕಾಣಿಸ್ತಾ ಇದೆ. ಯಾಕೆ ಅಂತೇಳಿದರೆ, ಇವತ್ತು 1,38,000 ಜನ ಮಾತ್ರ ಇವತ್ತು ಬಲಗೈ ಜನಾಂಗದವರು ರಾಜ್ಯದಲ್ಲಿದ್ದಾರೆ. 4,56,000 ಜನ ಇವತ್ತು ಎಡಗೈ ಜನಾಂಗದವರು ರಾಜ್ಯದಲ್ಲಿದ್ದಾರೆ ಅಂತ ಏನು ಅಂಕಿಅಂಶಗಳಿಂದ ಅವರು ವರದಿ ಕೊಟ್ಟಿದ್ದಾರೆ. ಇದು ಅವೈಜ್ಞಾನಿಕವಾಗಿದೆ. ಈ ಅವೈಜ್ಞಾನಿಕ ಮೀಸಲಾತಿ ಒಳ ಮೀಸಲಾತಿ ವರದಿಯನ್ನು ಆಧರಿಸಿ ರಾಜ್ಯ ಸರ್ಕಾರ ಇವತ್ತು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ನೀಡ್ತಾ ಇರ್ತಕ್ಕಂಥ ಏನು ಜಾತಿ ಪ್ರಮಾಣ ಪತ್ರ ಇದೆ, ಅದರಲ್ಲಿ ABC ಅಂತ ವರ್ಗೀಕರಿಸಿ ಆ ಕಡೆ ನಮಗೆ ಕೆಲಸಗಳಲ್ಲಾಗ್ಬೋದು, ಶಿಕ್ಷಣದಲ್ಲಾಗ್ಬೋದು, ಅಥವಾ ಮೀಸಲಾತಿ ಸಿಗ್ತಕ್ಕಂಥ ಯಾವುದೇ ಕ್ಷೇತ್ರದಲ್ಲಾಗ್ಬೋದು, ಇವತ್ತು ನಾವು ವಂಚಿತರಾಗ್ತಕ್ಕಂಥ ಕೆಲಸ ಇವತ್ತು ಬಲಗೈ ಜನಾಂಗಕ್ಕೆ ಆಗ್ತಾಯಿದೆ. ಏನಿವತ್ತು ಎ ವರ್ಗದಲ್ಲಿ ಬರ್ತಕ್ಕಂಥ ಜನಾಂಗವನ್ನು ಎತ್ತಿಡ್ದಿದ್ದಾರೆ, ಎ ವರ್ಗದಲ್ಲಿ ಬರ್ತಕ್ಕಂಥ ಜನಾಂಗದವರು ಇವತ್ತು ತಿಂದು ಬಿಟ್ಟಿದ್ದನ್ನು ನಾವು ತಿನ್ನೋದಕ್ಕೆ ಅವಕಾಶ ಇದ್ದರೆ ತಿಂತಕ್ಕಂಥ ಕೆಲಸ ಇವತ್ತು ಬಿ ವರ್ಗದಲ್ಲಿ ನಮ್ಮನ್ನು ಕುಳಿಸಿದ್ದಾರೆ ಬಲಗೈ ಜನಾಂಗವನ್ನು. ಇದು ತುಂಬ ಸೂಕ್ಷ್ಮವಾಗಿ ಖಂಡನೀಯ ಮಾಡ್ತಕ್ಕಂಥ ಕೆಲಸ. ಹಾಗಾಗಿ ಬಲಗೈ ಜನಾಂಗಕ್ಕೆ ಏನು ಅನ್ಯಾಯ ಆಗ್ತಾಯಿದೆ, ಇದರ ವಿರುದ್ಧವಾಗಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಚಿವರು, ಶಾಸಕರು, ಮಾಜಿ ಶಾಸಕರು ಹಾಗೂ ಹಿರಿಯ ದಲಿತ ಮುಖಂಡರುಗಳು, ಸಮುದಾಯದ ಮುಖಂಡರುಗಳು ಎಲ್ಲ ಒಟ್ಟಿಗೆ ಸೇರಿ ಇವತ್ತು ಮಾರ್ಚ್ 25ನೇ ತಾರೀಕು ಬೆಂಗಳೂರು ನಗರದ ಫ್ರೀಡಮ್ ಪಾರ್ಕ್ನಲ್ಲಿ ಬೃಹತ್ ಹೋರಾಟವನ್ನು ನಡೆಸೋದ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾಯಿದ್ದೀವಿ. ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೈ ಬಿಡಬೇಕು. ಏನು ಜಾತಿ ಪ್ರಮಾಣ ಪತ್ರ ಮೊದಲಿತ್ತು ಅದೇ ಜಾತಿ ಪ್ರಮಾಣ ಪತ್ರವನ್ನು ಮುಂದುವರಿಸಬೇಕು. ABC ಅಂತ ವರ್ಗ ಏನು ಮಾಡಿದರೆ ಕ್ಯಾಟಗರಿ, ಅದನ್ನು ಕೈ ಬಿಡಬೇಕು. ಎಲ್ಲ ಕ್ಷೇತ್ರಗಳಲ್ಲೂ ಬಲಗೈ ಜನಾಂಗಕ್ಕೆ ಹೆಚ್ಚಿನ ಮೀಸಲಾತಿ 17+7 ಬದಲು 15+3 ಅನುಪಾತದಲ್ಲಿ ಇವತ್ತು ಮೀಸಲಾತಿಯನ್ನು ನೀಡಬೇಕಾಗಿದೆ. ಇದು ನೀಡದೇ ಹೋದ ಪಕ್ಷದಲ್ಲಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಗಂಭೀರವಾಗಿ ಎಚ್ಚರಿಕೆಯನ್ನು ಎಲ್ಲ ಆವತ್ತು ಫ್ರೀಡಮ್ ಪಾರ್ಕಲ್ಲಿ ಕೊಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಬಲಗೈ ಜನಾಂಗ ಏನು ಅಂತ ರಾಜ್ಯ ಸರ್ಕಾರಕ್ಕೆ ತೋರಿಸೋಂಥ ಕೆಲಸ ಆಗ್ತದೆ. ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇನು 27ನೇ ತಾರೀಕು ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ಟಲ್ಲಿ ಒಂದು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಒಂದು ಬಲಗೈ ಜನಾಂಗ ಮತ್ತು ಎಡಗೈ ಜನಾಂಗ ಎರಡಕ್ಕೂ ನ್ಯಾಯ ಸಿಗೋ ರೀತಿಯಲ್ಲಿ ಇದನ್ನು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ. ಜೈ ಭೀಮ್.